ಮತ್ತು ಒಳ್ಳೆ ರಿಸೋರ್ಸ್ಫುಲ್ ಪರ್ಸನ್ನ, ಜೊತೆಗೆ ಒಂದಿಷ್ಟು ಸಮಾನತೆ ಸಮತೆ ಇದ್ರ ವಿಚಾರದಲ್ಲೇ ಬೆಳೆದು ಬಂದಂಥ ಒಬ್ಬ ರಾಜಕಾರಣಿ. ಹೀಗಾಗಿ ಅವ್ರು ಈ ಮಾತಾಡಿದ ತಕ್ಷಣ ಸಹಜವಾಗಿನ ಸಿದ್ದರಾಮಯ್ಯ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ರಾಯರೆಡ್ಡಿ ಟು ಸೇ ಗೌರ್ಮೆಂಟ್ ಅಂತಲೂ ಸ್ಟೇಟ್ಮೆಂಟ್ ಆಗಿ ಒಂದು ಲೇಖನ ಬಂದದ, ರಿಪೋರ್ಟ್ ಬಂದದ. ಅಂದ್ರೆ ದುಡ್ಡು ಖಾಲಿ ಆಗಿದೆ ಇಂಡೈರೆಕ್ಟಾಗಿ ಹೇಳಪ್ಪ ಅನ್ನೋ ಮಾತನ್ನು ನಮ್ಮ ಸಿದ್ದರಾಮಯ್ಯವರು ಹೇಳಿಸಿದಾರು ಅನ್ನುವಂಥದ್ದು ನಮ್ಮ ಜಿಗಜಿಣಿಯವರ ವಾದ ಮತ್ತು ಮೇಲ್ಪದರಲ್ಲಿ ಅದು ಸತ್ಯನೂ ಅನಿಸ್ತದೆ. ಅದಕ್ಕೆ ಇವತ್ತು ನಿಜವಾಗಿಯೂ ಈ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗಿದೆಯಾ, ನೀವು ಇಲ್ಲಂತ ಹೇಳ್ತಿರ್ಬೋದು, ಸಾಕಷ್ಟು ಇಲ್ಲಂತ ನೀವು ವಾದ ಮಾಡ್ತೀರಾ ಮತ್ತು ಬೇರೆ ಕಾಂಗ್ರೆಸ್ಸಿಗರು. ಆದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು ರಾಯರೆಡ್ಡಿ ಅವರಿಂದ. ರಾಯರೆಡ್ಡಿ ಅವರು ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕಾಗಿದ್ರು ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ಅನ್ನೋದು ಸಹಿತ ಇಲ್ಲಿ ಗಮನಿಸಬೇಕಾದ ವಿಷಯ ಅಂತ. ಯಾಕೆಂದ್ರೆ ಅವರು ಇರುತ್ತಿರುವಂಥ ಜಾಗ ಭಾಳ ರೆಸ್ಪಾನ್ಸಿಬಲ್ ಇದ್ದಂಥ ಅಥವಾ ಒಂದು ಜವಾಬ್ದಾರಿ ಇದ್ದಂತಹ ಒಂದು ಪೋಸ್ಟ್ ಅದು. ಆ ಪೋಸ್ಟ್ದವ್ರು ಹೇಳ್ತಾರಪ್ಪ ಅಂದ್ರೆ ಅಲ್ಲಿ ಏನೋ ಹೋದಪ್ಪ ಗಲಬಲ ಆಗುವಂಥದ್ದು, ಏನೋ ಹೇರಾಪೇರಿ ಅದಲ್ಲ, ಮತ್ತೇನೋ ಅದ ಯಾರಿಗಾದರೂ ಅನಿಸ್ತದೆ. ಈ ಎಲ್ಲ ನೆಲೆಯಲ್ಲಿ ರಾಯರೆಡ್ಡಿ ಅವರು ಇವತ್ತು ಸಾಕಷ್ಟು BJPಗರಿಂದ ಟೀಕೆಗೆ ವ್ಯಂಗ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಮೇಲೂ ಅಟ್ಯಾಕ್ ಆಗ್ತಾಯಿದೆ ಈ ವಿಷಯದಲ್ಲಿ. ಫಂಡ ಇಲ್ಲಪ್ಪ ಇವ್ರದ್ದೆಲ್ಲ ಖಾಲಿ ಆಗಿದ್ದಾರೆ ಗ್ಯಾರಂಟಿ ಸಲುವಾಗಿ ಅಂತೇಳಿ. ಅಂದ್ರೆ ಗ್ಯಾರಂಟಿಯಿಂದಾಗೆ ರಾಜ್ಯ ದಿವಾಳಿ ಎದ್ದದ ಅನ್ನುವಂಥ ಒಂದು ಪ್ರೂಫನ್ನು ಮಾಡಬೇಕಾಗಿತ್ತು. ಆ ದಿಶೆಯಲ್ಲಿ ನಮ್ಮ ಜಿಗಜಿಣಿಗೆಯವರು ರಾಯರೆಡ್ಡಿ ಅವ್ರ ಮೇಲೆ ಈ ಮಾತನ್ನು ಹೇಳಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನು ಗ್ಯಾರಂಟಿ ಬಗ್ಗೆ ಅಂತ ಹೇಳೋದ್ರಾಗ ಏನು ಭಾಳ ಅರ್ಥ ಇಲ್ಲ. ಏನಪ್ಪ ಅಂತಂದ್ರೆ ಅದು ಆಲ್ರೆಡಿ ಸಣ್ಣಾಗಿ ತನಗೆ ಕೆಲಸ